ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯ ಟೋಟಲ್ ಅಂಕ ಎಷ್ಟು ಇದೆ ಅಂತಕ್ಕಂಥದ್ದು ಸ್ವಲ್ಪ ಡೀಟೇಲ್ ಅಪ್ಡೇಟ್ ಮಾಡಿ ಅಂತೇಳಿ ಬಹಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತಾ ಇದ್ದೀರಿ. ಸೊ ನಿಮ್ಮ ಒಂದು ಅಪೇಕ್ಷೆ ಮೇರೆಗೆ ದಿನಾಂಕ 14/12/2024ರಿಂದ ದಿನಾಂಕ 28/3/2025 ಸೊ ಏನು ಚಾಲನಾ ವೃತ್ತಿ ಪರೀಕ್ಷೆ ನಡೀತು. ಸೊ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆದ ಟೋಟಲ್ ಒಟ್ಟಾರೆ ಎಲ್ಲ ಅಭ್ಯರ್ಥಿಗಳು 0ಇಂದ 50 ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳ ಡೀಟೇಲ್ನ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಏನಪ್ಪ ಅಂತಂದರೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಹುಮ್ನಾಬಾದ್ನಲ್ಲಿ ನಡೆದ ಚಾಲನಾ ವೃತ್ತಿ ಪರೀಕ್ಷೆ ಫಲಿತಾಂಶ ದಿನಾಂಕ 14/12/2024ರಿಂದ 28/3/2025 ಸೊ ಚಾಲಕ ನಿರ್ವಾಹಕ ಅಭ್ಯರ್ಥಿಗಳು ಸೇರಿದಂತೆ, ಅಂದರೆ ಇಲ್ಲಿ ಡಿಕಂಸಿ ಎನ್ನುವ ಅಭ್ಯರ್ಥಿಗಳು ಇದ್ದರು. ಸೊ ಅಲ್ಲಿ ದಿನಾಂಕ 14/12/2024ರಿಂದ ದಿನಾಂಕ 13/1/2025 ಏನು ಚಾಲನಾ ವೃತ್ತಿ ಪರೀಕ್ಷೆ ನಡೀತು 1 ಮಂತು. ಸೊ ಆ ಅಭ್ಯರ್ಥಿಗಳು ಕೂಡ ಇದರಲ್ಲಿ ಆ್ಯಡ್ ಆಗಿರ್ತಾರೆ. ಯಾಕಂದರೆ ಅವರು ಡಿ ಮತ್ತು ಡಿಕಂಸಿ ಎರಡು ಹುದ್ದೆಗೆ ಅಪ್ಲಿಕೇಶನ್ ಮಾಡಿರ್ತಾರೆ. ಅವರು ಕೂಡ ಇದರಲ್ಲಿ ಕನ್ಸಿಡರ್ ಆಗ್ತಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಆ ಒಂದು ಅಭ್ಯರ್ಥಿಗಳ ಸಪ್ರೇಟ್ ವಿಡಿಯೋ ಬೇಕಾಗಿದ್ದರೆ ನಾನು ನಿಮ್ಮ ಒಂದು ಅಪೇಕ್ಷೆ ಮೇರೆಗೆ ಸೊ ಮಾಡಿ ಅಂತ ಹೇಳಿದರೆ ನಾನು ಮುಂದಿನ ದಿನಗಳಲ್ಲಿ ಅದು ಕೂಡ ನಿಮಗೆ ಮಾಡುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, 0 ಅಂಕ ಪಡೆದ ಅಭ್ಯರ್ಥಿಗಳು 240, 1 ಅಂಕ ಪಡೆದವರು 115 ಅಭ್ಯರ್ಥಿಗಳು, 2 ಅಂಕ ಪಡೆದವರು 158, 3 ಅಂಕ ಪಡೆದವರು 217 ಅಭ್ಯರ್ಥಿಗಳು, 4 ಅಂಕ ಪಡೆದವರು 325 ಅಭ್ಯರ್ಥಿಗಳು, 5 ಅಂಕ ಪಡೆದವರು 388 ಅಭ್ಯರ್ಥಿಗಳು, 6 ಅಂಕ ಪಡೆದವರು 14. ಸೊ ಈ ಥರ ನೋಡ್ತಾ ಹೋದರೆ ಸ್ನೇಹಿತರೆ, ನಾವು ಡೈರೆಕ್ಟಾಗಿ ಏನು ಮಾಡೋಣ ಅಂದರೆ 40+ ಅಂಕ ಇದ್ದ ಒಂದು ಅಭ್ಯರ್ಥಿಗಳ ಲಿಸ್ಟ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ಸೊ ನೋಡಿ ಸ್ನೇಹಿತರೆ, 40 ಅಂಕ ಪಡೆದ ಅಭ್ಯರ್ಥಿಗಳು 169, 40 ಅಂಕ ಪಡೆದವರು 169, 40ವರೆ ಅಂಕ ಪಡೆದವರು 160 ಜನ, 41 ಅಂಕ ಪಡೆದವರು 220 ಜನ, 41ವರೆ ಅಂಕ ಪಡೆದವರು 180, 42 ಅಂಕ ಪಡೆದವರು 224, 42ವರೆ ಅಂಕ ಪಡೆದವರು 183, 43 ಅಂಕ ಪಡೆದವರು 228, 43ವರೆ ಅಂಕ ಪಡೆದವರು 175, 44 ಅಂಕ ಪಡೆದವರು 219, 44ವರೆ ಅಂಕ ಪಡೆದವರು 145. ಸೊ ಈ ಒಂದು 40ರಿಂದ 44ವರೆ ಅಂಕ ಪಡೆದವರು, ಸೊ ಜೊತೆಗೆ 45ರಿಂದ 50 ಅಂಕ ಪಡೆದವರು, ಜೊತೆಗೆ 0ಇಂದ 24ವರೆ ಅಂಕ ಪಡೆದವರು, 25ರಿಂದ 39ವರೆ ಅಂಕ ಪಡೆದವರು. ಸೊ ಡೀಟೇಲಾಗಿ ಟೋಟಲ್ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಸೊ ನೋಡೋಣ ಮತ್ತೆ ನೆಕ್ಸ್ಟ್. ಸೊ ನೋಡ್ಬೋದು ಸ್ನೇಹಿತರೆ, ಈ ರೀತಿ ನೋಡ್ತಾ ಹೋಗಿದರೆ ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 46ವರೆ ಅಂಕ ಪಡೆದವರು 110 ಜನ, 47 ಅಂಕ ಪಡೆದವರು 138, 47ವರೆ ಅಂಕ ಪಡೆದವರು 62, 48 ಅಂಕ ಪಡೆದವರು 121, 48ವರೆ ಅಂಕ ಪಡೆದವರು 41, 49 ಅಂಕ ಪಡೆದವರು 79, 49ವರೆ ಅಂಕ ಪಡೆದವರು 22 ಜನ, 50ಕ್ಕೆ 50 ಅಂಕ ಪಡೆದವರು 18 ಜನ. ಸೊ ನೋಡ್ಬೋದು, ನಾನು ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಟ್ರ್ಯಾಕ್ ಟೆಸ್ಟ್ ರಿಸಲ್ಟ್ನ ಸೊ ಈ ಥರ ಟೋಟಲ್ ಡೀಟೇಲ್ ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಸ್ನೇಹಿತರೆ, ಹಾಕಿದ್ದೆ. ಸೊ ಇವತ್ತು ನಾನು ಹುಮ್ನಾಬಾದ್ ಒಂದು ಟ್ರ್ಯಾಕ್ ಟೆಸ್ಟಿಂದ ಡೀಟೇಲಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ.
ಸೊ ಮುಂದುವರಿದು ಸೊ ನೋಡ್ತಾ ಹೋಗ್ಬೋದು ನೀವು. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 0 to 24 ಅಂದರೆ 0ಯಿಂದ 24 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 2063. ಅದೇ ರೀತಿ 25ರಿಂದ 39 ಅಂಕ ಪಡೆದ ಅಭ್ಯರ್ಥಿಗಳು 1761 ಅಭ್ಯರ್ಥಿಗಳು. ಈ 0ಯಿಂದ 24 ಅಭ್ಯರ್ಥಿಗಳು ಏನದು 2063, ಈ ಎಲ್ಲ ಅಭ್ಯರ್ಥಿಗಳು ಫೇಲ್ ಆಗಿದ್ದಾಗೆ. ಸೊ 25ರಿಂದ ಮುಂದೆ ಇದ್ದಿರೋದೆಲ್ಲ ಪಾಸ್ ಆಗಿದ್ದಾಗೆ. ಸೊ ನೋಡ್ಬೋದು 0ಯಿಂದ 39 ಅಂಕ ಪಡೆದವರು 1761. 40ರಿಂದ 44 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 1093 ಅಭ್ಯರ್ಥಿಗಳು. 45ರಿಂದ 50 ಅಂಕ ಪಡೆದವರು 1112 ಅಭ್ಯರ್ಥಿಗಳು. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲೊಂದು ಇಂಪಾರ್ಟೆಂಟ್ ನ್ಯೂಸ್ ಕೂಡ ಇದೆ ನೋಡಿ. ಸೊ ಸೂಚನೆ ದಿನಾಂಕ 5/2/2025 ದಿನಾಂಕ ಹೊರತುಪಡಿಸಿ ಅಂದರೆ ಈ ಒಂದು ಲಿಸ್ಟಲ್ಲಿ ಈ ಒಂದು ಡೇಟ್ ಏನಿದೆಯಲ್ಲ 5/2/2025 ಈ ಒಂದು ಡೇಟಿಂದು ಡಾಟಾ ಓಪನ್ ಆಗ್ತಾಯಿಲ್ಲ ಸ್ನೇಹಿತರೆ. ಸೊ ಅವು ಡಾಟಾ ಓಪನ್ ಆಗ್ತಾಯಿಲ್ಲ ಅಂಥೇಳಿ ಆ ಒಂದು ಡೇಟು ಇದರಲ್ಲಿ ಆ್ಯಡ್ ಆಗಿಲ್ಲ ಸ್ನೇಹಿತರೆ. ಅದು ಕೂಡ ಇದರಲ್ಲಿ ಆವತ್ತಿನ ದಿನ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ತೊಗೊಂಡಿರೋದು ಡೀಟೇಲ್ ಓಪನ್ ಆಗ್ತಾಯಿಲ್ಲ ಡಾಟಾ. ಸೊ ಅದರಿಂದ ನಾನು ನಿಮಗೆ ಆ ಒಂದು ಮಾಹಿತಿ ಕೂಡ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಅಭ್ಯರ್ಥಿಗಳಾಗಬೇಕು, ನೀವು ಕಡಿಮೆ ತೋರಿಸಿದ್ದೀರಾ ಹೀಗೆಲ್ಲ ಯಾರಾದರೂ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ಮಾಹಿತಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸದರಿ ದಿನಾಂಕದ ಡೇಟಾ ಲಭ್ಯವಿರುವುದಿಲ್ಲ. ಸೊ ನೋಡೋಣ, ಮುಂದಿನ ದಿನದಲ್ಲಿ ಏನಾದರೂ ಡೇಟಾ ಸಿಕ್ಕಿದರೆ ಅದು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಹೀಗೆ ನನ್ನ ಒಂದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಜೊತೆಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ನಿಮಗೆ ಹೊಸ ಮಾಹಿತಿಯನ್ನು ಹೊಸ ಅಪ್ಡೇಟ್ ಕೂಡ ನಾನು ನಿಮಗೆ ನಿರಂತರ ಕೊಡ್ತಾ ಬರ್ತೀನಿ ಅಂತ ಹೇಳುತ್ತಾ ನೋಡಿ ಸ್ನೇಹಿತರೆ, ನಿಮಗೇನಾದರೂ ಈ ಡಿಕನ್ಸ್ ಇದು ಸಪ್ರೇಟಾಗಿ ವಿಡಿಯೋ ಬೇಕಂತ ಯಾರನ್ನ ಹೊಂದಿದರೆ ಕಮೆಂಟಲ್ಲಿ ಖಂಡಿತವಾಗ್ಲೂ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಕೇಳಿದರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಅದು ಕೂಡ ನಿಮಗೆ ಮಾಡುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳುತ್ತಾ, ಸೊ ಮತ್ತೊಮ್ಮೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ಅಂಕಿ ಸಂಖ್ಯೆಗಳನ್ನು ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಏನು ಅಂತೇಳಿ. ಯಾಕಂದರೆ ಇಲ್ಲಿ ಪೋಸ್ಟ್ಗಳು ಇರೋದಕ್ಕೆ 686 ಪೋಸ್ಟ್ ಏನಿದೆ ಅಲ್ವಾ. ಸೊ ಇಷ್ಟೊಂದು ಅಭ್ಯರ್ಥಿಗಳು ಕಾಂಪಿಟೇಷನ್ ಇದ್ದರೆ ಎಷ್ಟು ಪರ್ಸೆಂಟೇಜ್ ನಿಲ್ಲಿಸ್ಬೋದು ಅಂತಕ್ಕಂಥ ಜನರಲ್ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡೋಣ ಮುಂದಿನ ವೀಡಿಯೋದಲ್ಲಿ ಒಂದು ಕಟ್ ಆಫ್ ವಿಡಿಯೋ ಕೂಡ ಮಾಡುವ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.